ಬಸ್ ಸ್ಟ್ಯಾಂಡ್ ಭಾಳ ತ್ರಾಸ ಅದ್ರಿ. ಮಳೆ ಬಂದ್ರೆ ಎಲ್ಲ ಸಾಮಾನು ಎಲ್ಲ ತೊಯ್ಲಿತಾವ. ಇಲ್ಲಿ ಮಾಡ್ಬೇಕ್ರಿ ಖರೆ ಉಣ್ಕ ಸರ್ಕಾರ ಯಾವ ಸರ್ಕಾರ ಬಂದರೂ ಮಾಡಿರಿ. ಎಷ್ಟೇ ಮಂದಿ ಮನವಿ ಪತ್ರ ಕೊಟ್ಟಿದ್ದೇವೆ, ಎಲ್ಲ ಕೊಟ್ಟಿದ್ದೇವೆ. ನಾವು ಹಳ್ಳಿ ಊರದಿಂದ ಬರ್ತೇವೆ. ಕೊಟ್ರಿ DC ಅವ್ರಿಗೆ ಕೊಟ್ಟಿದ್ದೇವೆ ರೀ, ಇದು ಕೊಟ್ಟಿದ್ದೆವು. ಇಲ್ಲಿ ಯಾರು MLA ಬರ್ತಾರೆ ಇದಕ್ಕೆ? ಅಲ್ಲದಾರಿ ಎಲ್ಲಿ ಯಾರು ಗೌರ್ಮೆಂಟ್ದ ಅದ? ರೊಕ್ಕ ತಗೋತಾರ. ಅಲ್ಲ ಈಗ ಮಳೆ ಬಂತು ಬಿಸಿಲು ಬಂತಂದ್ರೆ ಎಲ್ಲಿ ಹೋಗ್ಬೇಕ್ರಿ ಮಂದಿ? ಆ ದುಕಾನ್ಗಳದಾಗ ವೀಕ್ಷಕರು ಇವತ್ತು ಕಲಬುರಗಿಯಲ್ಲಿದ್ವಿ. ಕಲಬುರಗಿಯ ಕೆಲವೊಂದು ಅಂದರೆ ವಿಶೇಷವಾಗಿ ಜಾಸ್ತಿ ಜನ ಎಲ್ಲಿ ನಿಲ್ತಾರೆ, ಜಾಸ್ತಿ ಜನ ಎಲ್ಲಿ ಬಸ್ ಹತ್ತಾರೆ, ಆಮೇಲೆ ಜಾಸ್ತಿ ಜನದಟ್ಟಣೆ ಎಲ್ಲಿರುತ್ತೆ ಆಯಾ ಪ್ಲೇಸ್ಗಳಲ್ಲಿ ಒಂದು ಗೌರವಯುತವಾದ ವ್ಯವಸ್ಥೆ ಅಂದರೆ ಇಂಪಾರ್ಟೆಂಟಾಗಿ ಟಾಯ್ಲೆಟ್ ಅಂತ ನಾವು ಕರಿತೀವಿ. ಮಹಿಳೆಯರಿಗೆ ಟಾಯ್ಲೆಟ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಗ್ರಾಮೀಣ ಪ್ರದೇಶದಿಂದ ಪ್ರತಿನಿತ್ಯ ಲಕ್ಷಾಂತರ ಜನ ಈ ಕಲಬುರಗಿಗೆ ಬರ್ತಾರೆ. ಬಂದು ಇಲ್ಲಿ ಬೆಳಗ್ಗೆ ಬಂದ ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ವಾಪಸ್ ಹೋಗ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ಅಂದರೆ ಕನಿಷ್ಠ 8 ಗಂಟೆಗಳ ಕಾಲ ಅವರಿಗೆ ಒಂದು ಯಾರಿಗೆ ಟಾಯ್ಲೆಟ್ ಬಂದಿರೋದಾಗಲಿ, ಲ್ಯಾಟ್ರಿನ್ ಬಂದಿರೋದಾಗಲಿ ಆದರೆ ಅವರಿಗೊಂದು ವ್ಯವಸ್ಥೆ ಇರಬೇಕು. ಯಾಕಂದರೆ ಮಹಿಳೆಯರು ಎಲ್ಲಂದ್ರಲ್ಲೇ ಹೋಗೋದಕ್ಕಾಗೋದಿಲ್ಲ. ಆದರೂ ಸಹ ಭಾಳಷ್ಟು ಜನ ನಾವು ನೋಡಿದ್ವಿ ಅಲ್ಲಿ ಇಲ್ಲಿ ಕಂಟಿ ಕಂಪ್ನಿಗಳಲ್ಲೆಲ್ಲ ಆಶ್ರಯ ಪಡಿತಾ ಇದ್ದಾರೆ. ಅದಕ್ಕಾಗಿ ನಾವೊಂದು ರಿಯಾಲಿಟಿ ಚೆಕ್ಕನ್ನು ಮಾಡಬೇಕಾಗಿತ್ತು. ರಿಯಾಲಿಟಿ ಚೆಕ್ ಮಾಡಿದಾಗ ಇಲ್ಲಿನ ಕೆಲವೊಂದು ಬಸ್ ಸ್ಟಾಪ್ಗಳನ್ನು, ಯಾರು ಬಸ್ ಸ್ಟಾಪ್ ಅಂತ ಕರೀತಾರೆ, ಕೆಲವು ಜನ ಚೌಕ್ ಅಂತ ಕರೀತಾರೆ, ಜನದಟ್ಟಣೆ ಜಾಸ್ತಿ ಎಲ್ಲಿರುತ್ತೆ ಅಲ್ಲಿ ಯಾವ ರೀತಿ ಸೌಕರ್ಯ ಇದೆ ಅಂತಕ್ಕಂಥದ್ದನ್ನು ನೋಡೋದಕ್ಕೋಸ್ಕರ ಬಂದಿದ್ವಿ. ಒಂದು ನಮ್ಮ ಭಾರತ ದೇಶದಲ್ಲಿ ಹೆಣ್ಣಿಗೆ ಅತ್ಯಂತ ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ದೇಶ, ಹೆಣ್ಣನ್ನು ಪೂಜೆ ಮಾಡ್ತಕ್ಕಂಥ ದೇಶ. ಇಲ್ಲಿ ಹೆಣ್ಣಿಗೆ ಯಾವ ರೀತಿಯಾದಂಥ ಗೌರವ ಸಿಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವೀಗ ನೋಡೋಣ. ಈಗ ಕೆಲವೊಂದು ಬಸ್ ಸ್ಟಾಪ್ಗಳಲ್ಲಿ ನಾವು ಹೋಗಿ ಚೆಕ್ ಮಾಡೋಣ, ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇದೆಯಾ ಇಲ್ವಾ, ಆಮೇಲೆ ಅಲ್ಲಿ ಅವರಿಗೆ ಆಸನದ ವ್ಯವಸ್ಥೆ ಇದೆಯಾ, ಆಮೇಲೆ ಮಳೆ ಬಂದರೆ ಅಲ್ಲಿ ಯಾವ ರೀತಿ ಅವ್ರು ಆಶ್ರಯ ಪಡಿತಾರೆ ಅಂತಕ್ಕಂಥದ್ದು. ಯಾವ ಊರು? ಹಾಂ ನಿಂತಿದ್ದಲ್ಲ ಯಾಕೋ ನಿಂತಿದ್ದಲ್ಲ ಯಾಕೆ ಅಂದ? ಯಾಕಂದ್ರೆ ಬಸ್ಸಿನ ಸಲ ಯಾಕೆ ಇದು ಏನು ಬಸ್ ಸ್ಟ್ಯಾಂಡಾ? ಈ ಸಿಟಿ ಬಸ್ ಇಲ್ಲ. ಹಾಂ ಇಲ್ಲ, ಇದೇನು ಬಸ್ ಸ್ಟ್ಯಾಂಡ್ ಅದ ಏನದ? ನಂಗೆ ಕೂನಲ್ಲಪ್ಪ ಏನದ ಏನದವ ಇದು ಬಸ್ ಸ್ಟ್ಯಾಂಡ್ ಅದ ಏನದ? ಹೀರಾಪುರ ಕ್ರಾಸ್ ಇದಾ? ಗಂಜ್ ಅದ ರೀ, ಗಂಜ್ ಬಸ್ ಸ್ಟ್ಯಾಂಡ್. ಹಿಂಗೆ ನಿಂದಿರ್ಬೇಕಾ? ಬಸ್ ಬರೋಣ ಹೋಗ್ಬೇಕು. ಇಲ್ಲ ಇದಕ್ಕೆ ಟೀನ್ ಶೆಡ್ ಮಾಡೋದು ಬಸ್ ಸ್ಟ್ಯಾಂಡ್ ಆಟ ಏನಿಲ್ಲೇನು? ನಾವು ಆ ಕಡೆ ಹುಮ್ನಾಬಾದ್ ಸೈಡಿನವ್ರು ಇದ್ದೇವೆ ರೀ. ಬರ್ತಾರೆ ದಿನ ಬರಂಗಿಲ್ಲ ರೀ. ಅವರು ಓಕೆ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಮಾಡ್ಬೇಕಲ್ಲತ್ತಾರ, ಅವ್ರು ಇಡೇ ಮಾಡತ್ತಾರ, ಇವ್ರು ಮಾತು ತುಂಬ್ಕೊಲತ್ತಾರ. ಹಾಂ ರೈಟ್, ಈಗ ತಿಳಿಯುತ್ತೆ ನೋಡಕ್ಕೆ. ಏನು ರೀ ಈ ಕಡೆ ದಿನ ಬರ್ತೀರಾ? ಇಲ್ಲರಿ ಆಗ ಬರ್ತಾ ಇದೇನು ಬಸ್ ಸ್ಟ್ಯಾಂಡಾ? ಬಸ್ ಸ್ಟ್ಯಾಂಡ್ ಸರ್. ಹೌದ್ರಾ? ಇದು ಗಂಜ್ ಬಸ್ ಸ್ಟ್ಯಾಂಡ್ ಅಂದ್ರೆ ಯಾವ್ದು ರೀ? ಹಾಂ ನಾನು ಮುಂದಗಾರ ಬರ್ರಿ. ಇಲ್ಲ ಅಂತಾರಲ್ಲ ಗಂಜ್ ಬಸ್ ಸ್ಟ್ಯಾಂಡ್ ಇಲ್ಲ? ಇದೇ ಗಂಜ್ ಬಸ್ ಸ್ಟ್ಯಾಂಡ್. ಇದೆ ಸರ್ ಗಂಜ್ ಬಸ್ ಸ್ಟ್ಯಾಂಡ್. ಹಾಂ ಇದೇ ಗಂಜ್ ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡಾ? ಗಂಜ್ ಬಸ್ ಸ್ಟ್ಯಾಂಡ್ ಇದೆ ಸರ್. ಗಂಜ್ ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ಕೇಳತ್ತೇನೆ ರೀ, ಬಸ್ ನಿಂದ್ರದು ಬಸ್ ಇದೆ ರೀ. ಗಂಜ್ ಬಸ್ ಸ್ಟ್ಯಾಂಡ್ ಇದೆ. ಹೌದ್ರಾ? ಬಸ್ ಇಲ್ಲಿ ಬಸ್ ಸ್ಟ್ಯಾಂಡ್ ಅಂದ್ರೆ ಟೀನ್ ಶೆಡ್ ಹಂಗೇನು ಇಲ್ಲ? ಏನಿಲ್ಲ ಅಂದರೆ ಈ ಟೀನು ಬಸ್ ಸ್ಟಾಪು ಇದೆ ಬಸ್ ಸ್ಟ್ಯಾಂಡು, ಇದೆ ಇದು ಬಸ್ ಸ್ಟಾಪ್. ಬಸ್ ನಿಂದಿರೋದು ಅಷ್ಟೇ. ಹೌದು ಬಸ್ ಸ್ಟ್ಯಾಂಡ್ ಅಂತ ಬಸ್ ಸ್ಟ್ಯಾಂಡ್ ನಾ ಬಸ್ ಸ್ಟ್ಯಾಂಡ್ ಅಂದ್ರೆ ಅವಾಗ ಹುಡುಕ್ಲತ್ತೀನಿ, ಬಸ್ ಸ್ಟ್ಯಾಂಡ್ ಸಿಗಲ್ಲ. ಬಸ್ ಸ್ಟ್ಯಾಂಡ್ ಇದೆ ರೀ. ಹಿಂಗೆ ನಿಂದಿರ್ಬೇಕು, ಹಿಂಗೆ ಇರ್ಬೇಕಾಗಿ. ಮಳೆ ಬಂದ್ರೆ ಅದು ಮೆಡಿಕಲ್ ಅದ ರೀ. ಇಲ್ಲೇ ಇರ್ತೀರ? ಗಲ್ಲಾಗೆ ಇರ್ತಿರಲ್ಲ. ನಿಮ್ಮ ಊರು ಬಸ್ ಸ್ಟ್ಯಾಂಡ್ ಇದೇನಾ? ನಮ್ಮ ಊರು ಬಸ್ ಹಳೆ ಹಂಗದ ಹಂಗೆ ಅಂದ್ರೆ ಮೊದಲೇಡ್ದು ಹಿಂಗೆ ಅದ. ಅಲ್ಲ ಈಗ ಮಳೆ ಬಂತು ಬಿಸಿಲು ಬಂತಂದ್ರೆ ಎಲ್ಲಿ ಹೋಗ್ಬೇಕ್ರಿ ಮಂದಿ? ಆ ದುಕಾನ್ಗಳದಾಗ ಹಿಂಗೆ ನಾ ಬಸ್ ಸ್ಟ್ಯಾಂಡ್ ಹುಡುಕ್ಲತ್ತ ಒಂದು ತಾಸು ಆಯ್ತು. ಯಾವ್ರಿ ಅವ್ವ ಯಾಕೆ
ಮಳೆ ಬಂದ್ರೆ ಎಲ್ಲಿಗೆ ಹೋಗ್ಬೇಕು ನೀ ಗುಡಿಗೆ ಹೋಗ್ಬೇಕು ಮಲ್ಲ ಹೋತಿ ಈಗ ಮಳೆ ಬಂದ್ರೆ ಎಲ್ಲಿ ಕೂಡ್ತಿ ಯಾಕೆ ಇಲ್ಲೇ ಕುಂತಿದ್ದೇವು. ಕೇಳ್ದ ಅವ್ರು ಬಸ್ ಸ್ಟ್ಯಾಂಡ್ ಎಲ್ಲ ಅಂದ್ರೆ ಇದೇ ಅಲ್ಲತ್ತಾರ ಅವರು ಇದೇ ಅದಾರಿ ಹೌದಾ ನಿಮ್ದು ಯಾವ ಊರು ನಮ್ದು ಮುದುಡಿಗೆ ಅದಾರಿ ನಮ್ದು ಮುದುಡಿಗೆ ಅದಾರಿ ಮುಡುಗಿಲ್ಲ ಮುದುಡಿಗೆ ಮುದ್ದೊಳಗಿ ದಿನ ಬರ್ತಾರೆ ಏನು ಕೆಲಸದ ಮೇಲೆ ಬರ್ತಾರೆ ಕೆಲಸ ಮ್ಯಾಕ್ ಬರೋರು ಬಾಜಾರ್ ಇತ್ತಂದ್ರೆ ಬರ್ತೇವೆ ಇಲ್ಲ ಹೋಗ್ತೇವ್ರಿ. ಹಾಂ ಹಾಗೆ ಬಂದು ಇಲ್ಲೇ ಹೇಳ್ತೀರಾ ಹ್ಞೂ ರೀ ಇದಕ್ಕೆ ಏನಂತಾರೆ ಇದು ಗಂಜ್ ಬಸ್ ಸ್ಟ್ಯಾಂಡ್ ಅಂತಾರ್ರಿ. ಗಂಜ್ ಬಸ್ ಸ್ಟ್ಯಾಂಡ್ ಅಲ್ಲವ ನಾವು ಬಸ್ ಸ್ಟ್ಯಾಂಡ್ ನೋಡಿವಿ ಅವು ಟೀನ್ ಶೆಡ್ ಇರ್ತದ ಇಲ್ಲಾಂದ್ರೆ ಬಿಲ್ಡಿಂಗ್ ಇರ್ತದ ನೆರಳು ಇರ್ತದ ಲೈಟ್ ಬೆಳ್ಳಿಗೆ ನಾಳೆ ನಮ್ಗೆ ಬೇಕ್ರಿ ಊರಿಗೆ ಹೋಗ್ರಿ. ಹಾಂ ಈಗ ಮಳೆ ಬಂತಂದ್ರೆ ಇಲ್ಲಿಗೆ ಹೋಗ್ಬೇಕು ನೀವು ನಾವು ಇಲ್ಲೇ ಕುಡಿದೇವ್ರಿ ಏನ್ ಮಾಡ್ಬೇಕ್ರಿ ಎಲ್ಲರಿಗಿಂತ ಆಶ್ರಯದಲ್ಲಿಂದ ಹೋಗಾದ್ರಿ ಅವ್ರು ನಿಂದ್ರ ಬಿಡ್ತಾರೆ ದುಕಾನ್ದವರು ಏನ್ ಮಾಡ್ಬೇಕ್ರಿ. ಹಾಂ ಇಲ್ಲ ಹೆಣ್ಮಕ್ಳೆಲ್ಲ ಹಿಂಗೆ ಕುಂತಾರಲ್ಲ ರೋಡಿಗೆ ಅದಕ್ಕೆ ಕೇಳತ್ತೀವಿ ಹಿಂಗೆ ನೋಡ್ರಿ ಹಾಂ ಮೈಲಾಗೆ ಕುಂಡ್ರ ಹಾಂ ಮಳೆ ಬಂದ್ರೆ ಇಲ್ಲೇ ಕುಂಡ್ರ ಬಾತ್ರೂಮ್ ಗೀತ್ರೂಮ್ ಅಲ್ಲಿ ಅದಾರಿ ಈ ಕಡೆ ಎಲ್ಲಿ ಯಾರು ಗೌರ್ಮೆಂಟ್ದೇ ಅದ ರೊಕ್ಕ ತೋತಾರ ಹ್ಞೂ ರೀ ಅಲ್ಲೇ ಹೋತ ಅಲ್ಲೇ ಅದ ಅಲ್ಲೇ ಹೋಗೋದು ಬರೋದ್ರಿ ಮತ್ತೇನು ಮರಿ ಇಲ್ಲಿ ಇಲ್ಲ ಇಲ್ಲ ರೀ. ಈಗ ನಾವು ಗಂಡು ಮಕ್ಳು ಏಕೆ ಬಂತಂದ್ರೆ ಹೋಗ್ತೀವಿ ನಾವು ಹಾಂ ರೀ ಎಲ್ಲ ನಿಂತವ ಏಕೆ ಮಾಡ್ತೇವೆ ಹಾಂ ರೀ ಹೆಣ್ಮಕ್ಳು ಹೆಂಗೆ ಮಾಡ್ಬೇಕು ಅದೇ ಪ್ರಾಬ್ಲಮ್ ಅದ ರೀ ಸರ್. ಹಾಂ ಹಾಂ ರೀ ಅವ್ರ ಪರಿಸ್ಥಿತಿ ಏನು ಅದೇ ಏನ್ರಿ ಮಾಡ್ಕೊಡ್ಬೇಕ್ರಿ. ಹಾಂ ಈಗ ಅವ್ರ ಪಾಪ ಎಲ್ಲಿ ಹೋಗಿ ನಿಂದ್ರಬೇಕು ಅದೇ ರೀ ಅದೇ ಪರೇಶಾನ್ ಅದ ರೀ ಅದ್ರ ಸಲಕ್ಕೆ ಮಾಡ್ಕೊಡ್ಬೇಕ್ರಿ ಸರ್. ನೀವು ಇಲ್ಲೇ ಬರ್ತೀರಾ ಹಾಂ ರೀ ಯಾವ ನಿಮ್ದು ನಮ್ಮದು ಮುದುಡಿಗೆ ರೀ. ಮತ್ತು ಟೈಮಿಗೆ ಬರ್ತಾವ ಏನು ಟೈಮಿಂಗ್ ನೋಡ್ರಿ 2 ಗಂಟೆ 2:20 ಇನ್ನೂ ಬಂದಿಲ್ಲ ರೀ ಸರ್. ಹಾಂ ಇನ್ನೂ ಬಂದಿಲ್ಲ ರೀ ಹಾಂ ರೀ ಅದ್ರ ಸಲಕ್ಕೆ ರೀ ಸರ್. ರೇಟ್ ಹೊತ್ತು ನಿಂದ್ರಬೇಕಿಲ್ಲ ಒಂದೊಂದು ತಾಸು ಹಾಂ 1 ತಾಸು ವೇಟಿಂಗ್ ಅದ ರೀ ಸರ್. ಹಾಂ ಮಳೆ ಬಂದ್ರೆ ಈ ಕಡೆ ಹೋಗಿ ನಿಂದ್ರ ಆಯ್ತು ರೀ ಇಲ್ಲೇ ಇನ್ನೂ ನಿಂದ್ರಾದ್ರಿ ಅವ್ರು ಬಿಡ್ತಾರೆ ರೀ ಇದ್ರೆ ಇಲ್ಲಿ ನಡಿ ಅಂತಾರೆ ರೀ ಅಷ್ಟೇ ರೀ. ಹಾಂ ರೀ ಎಷ್ಟು ವರ್ಷ ಐತೆ ಅಂದಾಜಿದು ಹಿಂಗೆ ಇದು ಹಿಂಗೆ ರೀ ಸರ್. ಈಗ ಇದು ನಾವು ಕಂಟಿನ್ಯೂ ನಾವು ನೋಡ ಹಿಡ್ದು ಹಿಂಗೆ ಅದ ರೀ ಇಲ್ಲಿ. ನಾವು ಸಣ್ಣ ಹಿಡ್ದು ಇಷ್ಟೇ ಅದ ರೀ ಇದು ರೀ. ಬಸ್ ಸ್ಟ್ಯಾಂಡ್ ಭಾಳ ತ್ರಾಸ ಅದ ರೀ ಮಳೆ ಬಂದ್ರೆ ಎಲ್ಲ ಸಾಮಾನು ಎಲ್ಲ ತೊಯ್ಲಿತಾವ ಇಲ್ಲಿ ಮಾಡ್ಬೇಕ್ರಿ ಖರೆ ಉಣ್ಬೇಕು ಸರ್ಕಾರ ಯಾರು ಸರ್ಕಾರ ಬಂದರೂ ಮಾಡೀವಿ ಎಷ್ಟೇ ಮಂದಿ ಮನವಿ ಪತ್ರ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೇವೆ ನಾವು ಹಳ್ಳಿ ಊರಿಂದ ಬರ್ತೇವೆ ಯಾರ್ಯಾರಿಗೆ ಕೊಟ್ರಿ DC ಅವ್ರಿಗೆ ಕೊಟ್ಟಿದ್ದೇವೆ ರೀ ಇದು ಕೊಟ್ಟಿದ್ದೆವು ಇಲ್ಲಿ ಯಾರು ಎಮ್ ಎಲ್ ಎ ಬರ್ತಾರೆ ಇದಕ್ಕೆ ಮತ್ತೀಗ ಹೆಣ್ಮಕ್ಳಿಗೆ ನಾವು ಎಲ್ಲಾರ ಮಾಡೋ ಏಕಿ ಹ್ಞೂ ನಡೀತದ ಹಾಂ ಸಂದೆ ಓದೋ ಶೌಚಾಲಯದ ಭಾಳ ಮೊದಲು ಮಹತ್ವ ಹೆಂಗೆ ಮಾಡ್ಬೇಕು ಅದೇ ರೀ ಶೌಚಾಲಯದ ಭಾಳ ಬೇಕಾಗಿದೆ ಜರೂರತ್ ಅದ ಶೌಚಾಲಯ ಹಾಂ ಯಾವ್ದು ಮೂಲ ಸೌಲಭ್ಯನೇ ಇಲ್ಲ. ಕೇಸ್ ಮಂದಿ MLA ಬರ್ತಾರ ಆರಿಸ್ತಾರ ಹೋಗ್ತಾರ. ಇಲ್ಲಿ ಗುಲ್ಬರ್ಗ ಕೇಸ್ ಮಂದಿ ಅರ MP ಗಳರ ಅವರೇ ಅವ್ರು ಆರ್ಸಿ ಬರೋರು ಅವಾಗ ಏನು ಮುಖ ತೋರಿಸ್ತಾರೆ ಸರ್ ಏನಪ್ಪ ಅಂತಂದ್ರೆ ದಯವಿಟ್ಟು ಏನಪ್ಪ ಅಂತ ಬಸ್ ಸ್ಟ್ಯಾಂಡ್ ಮಾಡಿರಿ ಮೊದಲು ಬಸ್ ಸ್ಟ್ಯಾಂಡ ಶೌಚಾಲಯ ಇವು ಎರಡು ಮಾತ್ರ ಮಾಡಿದ್ರಿ ಅಂದ್ರೆ ಸೌಲಭ್ಯ ಆಯ್ತು. ಹಾಂ ಈಗ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ ಅಂದ್ರೆ ಇಜ್ಜತ್ ಇಲ್ದಂಗೆ ಅಲ್ಲ ಮತ್ತು ಇಜ್ಜತ್ ಇಲ್ದಂಗೆ ರೀ ಮತ್ತು ಅವ್ರಿಗೆ ಹೋಗ್ಬೇಕೇಳಿ ಪಾಪ ಮತ್ತು ಇಜ್ಜತ್ ಅಂದ್ರೆ MLA ಅವ್ರು ಇದ್ದೇನು ಫೈದಾ ರೀ ಬರಲ್ರಿ ಬಸ್ ಹೇಳು ಮತ್ತೆ ಹೇಳು ಒಂದೊಂದ್ ನಾ ಹಿಡಿತೀನಿ ಹೇಳು ದಿನ ಬರ್ತದ ಒಂದೊಂದ್ ದಿನ ಬರಲ್ರಿ. ಹಾಂ ನೋಡೋದು ನಮ್ಮ ಬಸ್ ಹಲೋ ಹಾಂ ಬರಲ್ಲೇ ರೀ. ಹೇಳು ಒಂದ್ ದಿನ ಬಸ್ ಬರ್ತದ್ರಿ ಒಂದೊಂದ್ ದಿವಸ ಬರಲ್ಲೇ ರೀ. ಎಲ್ಲಿ ನಿಂದ್ರಲ್ಲ ಕುಂದ್ರಲ್ಲ ಜಾಗ ಅದ ಎಲ್ಲಿ ಕೊಡ್ತಾರೆ ಮತ್ತೆ ಹಂಗೆ ನಿಂತೆ ಹೋಗ್ತಾರ ರೀ. ಹೆಣ್ಮಕ್ಳು ಎಲ್ಲಿ ಕೊಡ್ತಾರೆ ಇಲ್ಲಿ ಹಂಗೆ ನಿಂತೆ ಹೋಗ್ತಾರ ರೀ. ಹಾಂ ಹಂಗೆ ಮಳೆ ಬಂದ್ರೆ ಹಂಗೆ ಬಂದ್ರೆ ಆಟೋಲ್ ಬಂದು ಯಾರಿಗೆ ಕೇಳಲ್ಲ ಇಲ್ರಿ ಯಾಕೆ ಯಾರು ಕೇಳೋರು ಭೀ ಏನು ಮಾಡಲ್ರಿ.